ಬೆಳಗ್ಗೆ 6 ಗಂಟೆ ಜಾಬ್ ಬಂದು ನಾವು ಮನೆಯಲ್ಲೇ ಇದ್ದೆ. ಬಂದು ಇಡಿ ಅಧಿಕಾರಿ ಅಂತ ಹೇಳಿದ್ರು, ಸರ್ ಅದಿಲ್ಲ ಬನ್ನಿ ಅಂತ ಹೇಳಿದೆ. ನಾವೊಂದು ಇಕ್ಬಾಲ್ ವಿಚಾರವಾಗಿ ನಾವು ಬಂದಿದ್ದೀವಿ ಅಂದರು. ಸರಿ ಬನ್ನಿ ಅಂತ ಹೇಳಿ ಕೂತ್ಕೊಂಡು ಮತ್ತೆ ಎಲ್ಲ ಮನೆ ಪರಿಶೀಲನೆ ಮಾಡಿದರು. ಎಲ್ಲ ದಾಖಲೆಗಳನ್ನು ತಂದು ಟೇಬಲ್ ಮೇಲೆ ಇಟ್ಟು ಬಾಕಿ ಎಲ್ಲ ಪರಿಶೀಲನೆ ಮಾಡಿ ನಾವೊಂದು ಇಕ್ಬಾಲ್ ನಿಮ್ಮದು ಟ್ರಾನ್ಸಾಕ್ಷನ್ ಯಾವ್ಯಾವ ರೀತಿ ಆಗಿದೆ ಅನ್ನೋದನ್ನು ಅವರು ಮೊದಲೇ ಅಲ್ಲಿಂದನೇ ತಂದಿದ್ರು. ಈ ಪ್ರಕಾರವಾಗಿ ಏನೇನು ಇಷ್ಟಿಷ್ಟು ಹಣ ಎಲ್ಲೆಲ್ಲಿ ಹೆಂಗೆ ಬಂದಿದೆ, ಯಾವ್ಯಾವ ಇದಕ್ಕೆ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ವಿಚಾರಣೆ ಕೇಳಿದರು. ಸರ್ ಈ ಹಣ ಈ ರೀತಿ ಬಂದಿದೆ, ಈ ಹಣ ಅಕೌಂಟಲ್ಲಿ ಬಂದಿದೆ ಹಣ ಇದಿಷ್ಟು ನಮ್ಮ ಹೋಟೆಲ್ ಇದಕ್ಕೆ ಡೆವಲಪ್ಮೆಂಟ್ ಇದಕ್ಕೆಲ್ಲ ಖರ್ಚಾಗಿ ಹಾಕಿದ್ದೀವಿ ಅಂತ ಅದನ್ನೆಲ್ಲ ತೋರಿಸಾದ ಮೇಲೆ ಆಮೇಲೆ ಕೆಲವು ಟ್ರಾನ್ಸಾಕ್ಷನ್ ಇದೆಲ್ಲ ಕೇಳಿದರು. ನಂತರದಲ್ಲಿ ನೀವು ಈ ಹಣನ ರಿಟರ್ನ್ ಯಾವ ರೀತಿ ಮಾಡಿದೆ ಅಂತ ಕೇಳಿದರು. ಆ ಹೋಟೆಲ್ ಹಣ ಸೇಲ್ ಆಗಿದ್ದ ಹಣ ಪೂರ್ತಿ ಅವರ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗಿದೆ. ಪ್ರಾಫಿಟ್ ಲೆಕ್ಕದಲ್ಲಿ 4 ಕೋಟಿ ಚಿಲ್ಲರೆಯನ್ನು ಅವರಿಗೆ ಜಾಸ್ತಿ ಹೋದಂಗೆ ಆ ಟ್ರಾನ್ಸಾಕ್ಷನ್ಲಿ ಇದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿದ್ರು, ಪ್ರತಿಯೊಂದು ದಾಖಲೆ ಪರಿಶೀಲನೆ ಮಾಡಿದ್ರು. ಮತ್ತು ನನ್ನ ಪ್ರಾಪರ್ಟಿ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ, ಉಡುಪಿ, ಮಂಗಳೂರು, ಬ್ಯಾಂಗ್ಳೂರು, ಶಿವಮೊಗ್ಗ, ಸ್ವಲ್ಪ ಶಿಖರ ಸಾಗರ, ಪ್ರತಿಯೊಂದು ಟ್ರಾನ್ಸಾಕ್ಷನ್ನ ಚೆಕ್ ಮಾಡಿದರು, ನೋಡಿದರು. ಎಲ್ಲದು ಮಾಹಿತಿ ಅವರಿಗೆ ಸರಿಯಾಗಿ ಕಂಡು ರಾತ್ರಿ ಎಲ್ಲ ರಿಪೋರ್ಟ್ ಮಾಡಿಕೊಂಡು ಹೋಗಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ನು, ಪ್ರತಿಯೊಂದು ಟ್ರಾನ್ಸಾಕ್ಷನ್ನು, ಮತ್ತು ನಮ್ಮ ಮನೇಲಿ ಏನೇನು ವಶಪಡಿಸ್ಕೊಂಡು ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ಅವ್ರು ಯೂಸ್ ಮಾಡಿ ಟೈಮ್ ಹಿಡಿದಿತ್ತು. ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದ್ದಾಗ ಅದನ್ನೆಲ್ಲ ಒಂದು ಕಾಪಿ ಸರ್ದು ತೊಗೊಂಡು ಇದು ಮಾಡಿಕೊಂಡು ಎಲ್ಲ ತೊಗೊಂಡು ಒಂದು ರಿಪೋರ್ಟ್ ಮಾಡಿ ರಿಪೋರ್ಟಲ್ಲಿ ನನ್ನ ಸೈನನ್ನು ತೊಗೊಂಡು ಹೋಗಿದ್ದಾರೆ. ಏನು ವಶಪಡಿಸ್ಕೊಂಡಿಲ್ಲ. ಎಲ್ಲ ದಾಖಲೆಗಳು ಜೆನ್ಯೂನ್ ಆಗಿರೋದ್ರಿಂದ ಅಂಥದ್ದು ಯಾವುದೇ ಅವ್ರಿಗೆ ವಶಪಡಿಸ್ಕೊಳ್ಳುವಂಥದ್ದು ಯಾವುದು ಸಿಕ್ಕಲಿಲ್ಲ. ಅವರಿಗೆ ಸಿಕ್ಕಿಲ್ಲ ಅಂದರೆ ಯಾವುದಿಲ್ಲ, ಎಲ್ಲ ಜೆನ್ಯೂನ್ ಇತ್ತು, ಎಲ್ಲ ಟ್ರಾನ್ಸಾಕ್ಷನ್ ಅದಾಗಿ ಇದು ಮಾಡಿದರು. ಅಕ್ರಮ ಹಣ ಟ್ರಾನ್ಸಾಕ್ಷನ್ ಏನಿಲ್ಲ. ನಾವೊಂದು ಇಕ್ಬಾಲಿಂದು ಅವರು ಖತಾರಲ್ಲಿ ಇರೋದ್ರಿಂದ, ಖತಾರ್ ಹಣ ಇಲ್ಲಿ ಬಂದಿರೋದ್ರಿಂದ ಅದು ಜೆನ್ಯೂನೇ ಇದೆ. ಬಟ್ ಅವ್ರ ಟ್ರಾನ್ಸಾಕ್ಷನ್ ಸ್ವಲ್ಪ ಆ ಕಡೆ ಆಗಿರೋದ್ರಿಂದ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದ್ರ ಸಂಬಂಧಪಟ್ಟು ಅದನ್ನಾಗಿ ಇಲ್ಲಿ ಬಂದಿದ್ದಾರೆ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ಬರಲಿ, ಬುಧವಾರ ನೋಟಿಸ್ ಬುಧವಾರ ಬರಕ್ಕೆ ಹೇಳಿದ್ದಾರೆ. ಬುಧವಾರ ಬಂದು ಒಂದ್ಸರಿ ಹೋಗಿದೆ ಅಂತ ಹೇಳಿದ್ದಾರೆ. ಬುಧವಾರ ಹೋಗ್ತಿದೆ.